ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಅಂಚೆ ಕಚೇರಿಯ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಒಂದು ಸುವರ್ಣಾವಕಾಶ ಕಾದಿದೆ. ಈ ಹುದ್ದೆ ಯಾವುದು, ಹೇಗೆ ಅರ್ಜಿಯನ್ನ ಹಾಕೋಬೇಕು, ಎಲ್ಲದರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. IPPB ಅಂತ ಹೇಳಿದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್, ಅಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಈ ಪೇಮೆಂಟ್ಸ್ ಬ್ಯಾಂಕ್ನ ಅಂದ್ರೆ ಶುರು ಆಗಿರುತ್ತೆ. ಅಂದ್ರೆ ನೀವೆಲ್ಲ ನೋಡ್ಬೋದು, ಅಂಚೆ ಕಚೇರಿಯಲ್ಲೇ ಒಂದು ಅಂಚೆ ಕಚೇರಿಯ ಬ್ಯಾಂಕ್ ಇರುತ್ತಲ್ಲ, ಆ ಹುದ್ದೆ ಕರೆದಿದ್ದಾರೆ ಇಲ್ಲಿ. ಇದು ಯಾವ ಹುದ್ದೆ ಅಂತ ನೋಡೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತೆ ಜೂನಿಯರ್ ಅಸೋಸಿಯೇಟ್ ಹುದ್ದೆ ಇದಾಗಿರುತ್ತೆ. ಟೋಟಲ್ 309 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿ ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದಿಲ್ಲ, ಆ ವಿವರನ ಅವರು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ 110 ಹುದ್ದೆ ಖಾಲಿ ಇದೆ. ಜೂನಿಯರ್ ಅಸೋಸಿಯೇಟ್ ಹುದ್ದೆ 199 ಖಾಲಿ ಇರುತ್ತೆ. ಇದಿಷ್ಟು ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್ ನಿಮಗೆ ಇದರ ಅರ್ಜಿ ಶುಲ್ಕವನ್ನ ತಿಳಿಸ್ಕೊಡೋದಾದ್ರೆ, ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ 750 ರೂಪಾಯಿ ಅರ್ಜಿ ಶುಲ್ಕವನ್ನ ಇಟ್ಟಿರ್ತಾರೆ. ಇದರಲ್ಲಿ ಯಾವುದೇ ರೀತಿಯ ರಿಸರ್ವೇಶನ್ ಕೂಡ ಅವರು ಕೊಟ್ಟಿರೋದಿಲ್ಲ. ಗೊತ್ತಾಯ್ತಲ್ವಾ? ಎಲ್ಲರೂ ಆನ್ಲೈನ್ ಮುಖಾಂತರ ಪೇ ಮಾಡಬೇಕು, ಎಲ್ಲರೂ 750 ರೂಪಾಯಿನೇ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರ ಸೆಲೆಕ್ಷನ್ ಪ್ರೋಸೆಸ್ನ ತಿಳ್ಕೊಳ್ಳೋದಾದ್ರೆ, ಅಸೆಸ್ಮೆಂಟ್ ಇರುತ್ತೆ. ಅಂದ್ರೆ ಅಸೆಸ್ಮೆಂಟ್ ಅಂದ್ರೆ ಒಂದು ಟೆಸ್ಟ್ ರೀತಿ ತರಾನೇ ಅದನ್ನು. ಮತ್ತೆ ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ, ಗೊತ್ತಾಯ್ತಲ್ವಾ? ಅದಾದ ನಂತರ ಗ್ರೂಪ್ ಡಿಸ್ಕಷನ್ ಇರುತ್ತೆ. ಅಂದ್ರೆ ಒಂದು ಗ್ರೂಪ್ ನಲ್ಲಿ ನಿಮಗೆ ನೀವೇ ಡಿಸ್ಕಷನ್ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಾರೆ. ಅಂದ್ರೆ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗಳು ಇರ್ತಾರೆ, ಒಂದು ಟಾಪಿಕ್ ಕೊಟ್ಟು ಗ್ರೂಪ್ ಡಿಸ್ಕಷನ್ ಕೊಟ್ಟಿರ್ತಾರೆ. ಅದಕ್ಕೂ ಕೂಡ ರೆಡಿ ಆಗಿರ್ಬೇಕಾಗುತ್ತೆ. ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಂಡು ರೆಡಿ ಆಗಿರಿ. ನೆಕ್ಸ್ಟ್ ಇಂಟರ್ವ್ಯೂ, ಲಾಸ್ಟ್ನೇದಾಗಿ ಇಂಟರ್ವ್ಯೂ ಇರುತ್ತೆ, ಅಂದ್ರೆ ಸಂದರ್ಶನ ಇರುತ್ತೆ. ಇದಿಷ್ಟು ಪಾಸ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ. ಗೊತ್ತಾಯ್ತಲ್ವಾ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ನೋಟಿಫಿಕೇಶನ್ ಒಂದ್ಸಲ ಓದ್ಕೊಳ್ಳೋದು ಮರಿಬೇಡಿ. ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಓಕೆನಾ? ನೆಕ್ಸ್ಟ್ ನಿಮಗೆ ಇದರ ಅರ್ಜಿ ಹಾಕೋ ವಿವರ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಏನಾದರೂ ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗ ವಿಡಿಯೋಗೆ ಸ್ವಲ್ಪ ರೀಚ್ ಸಿಗುತ್ತೆ. ಮತ್ತೆ ನಿಮಗೆ ಗೊತ್ತಿಲ್ಲ ಅಥವಾ ಹೊಸ ವೀಕ್ಷಕರು ಅಂದರೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಬ್ಸೈಟ್ನ ಶುರು ಮಾಡಿದ್ವಿ, prgovernmentjobs.com ಅಂತ ಹೇಳಿ. ಸ್ಪೆಲ್ಲಿಂಗ್ ಹೇಳ್ತೀನಿ ಬೇಕು ಅಂದರೆ PRGOVTJOBS.com ಅಂತ ಹೇಳಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 1ನೇ ಲಿಂಕ್ನ ಕೊಟ್ಟಿದ್ವಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟು, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಹಲವಾರು ಜಾಬ್ಸ್ ಕ್ಯಾಟಗರಿ ಇದೆ. ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ, ಅಂದರೆ ಯಾವ ಕ್ಯಾಟಗರಿ ಜಾಬ್ ಬೇಕು ನಿಮಗೆ, ಅದನ್ನು ಕ್ಲಿಕ್ ಮಾಡಿ. ಕನ್ನಡದಲ್ಲೂ ಕೂಡ ಬಟನ್ಸ್ನ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಬಂದರೆ ಲಿಸ್ಟ್ ಕೂಡ ಇದೆ. ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ ಲಿಸ್ಟ್ ಇದೆ. ಅದರಿಂದ ಕ್ಲಿಕ್ ಮಾಡಿ ಕೂಡ ಆ ಜಾಬ್ಗೆ ನೀವು ಅರ್ಜಿಯನ್ನು ಹಾಕೋಬಹುದು. ಮತ್ತೆ ನೀವು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಅಥವಾ ಈ ವೆಬ್ಸೈಟ್ ನಲ್ಲೂ ಕೂಡ ಈ ರೀತಿ ಬಟನ್ಸ್ ನ ಕೊಟ್ಟಿದ್ವಿ, ಅಲ್ಲಿಂದ ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಪ್ರತಿ ದಿನನೂ ನೀವು ಲಿಂಕ್ ನ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಮುಖಾಂತರ ಪಡ್ಕೋಬಹುದು. ಇವಾಗ ಜಾಬ್ ಡೀಟೇಲ್ಸ್ಗೆ ವಾಪಸ್ ಬರೋಣ. ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ, ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಹಾಕೋಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಹಾಕೊಳ್ಳೋಕ್ಕೂ ಮುಂಚೆ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಅದನ್ನೆಲ್ಲ ತಿಳ್ಕೊಂಡ ನಂತರನೇ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಿಸ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಅದಾದ ನಂತರ ಅರ್ಜಿಯನ್ನು ಹಾಕಿ. ಅರ್ಜಿಯನ್ನು ಹಾಕೋಬೇಕಾದ್ರೆ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೀವೇನಾದರೂ ತಪ್ಪಾಗಿ ಮೆನ್ಷನ್ ಮಾಡಿದ್ರೆ ನಿಮಗೆ ಜಾಬ್ ಸಿಕ್ಕರೂ ಕೂಡ ಅವರು ತಿಳಿಸೋದಕ್ಕಾಗೋದಿಲ್ಲ. ನಿಮಗೆ ಜಾಬ್ ಸಿಕ್ಕರೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಬೇಕಾಗುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಇದರಲ್ಲಿ ಏನು ರಿಸರ್ವೇಷನ್ ಇರೋದಿಲ್ಲ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ನೆಕ್ಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅನ್ಸಲು ಒಂದ್ಸಲಿ ಡಬಲ್ ಚೆಕ್ ಮಾಡ್ಕೊಂಡು ಅದಾದ ನಂತರ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಓಕೆನಾ? ಆಮೇಲೆ ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗುತ್ತೆ. ಅದನ್ನು ನೆನ್ಪಿಟ್ಕೊಂಡಿರಿ. ಯಾವುದೇ ರೀತಿಯ ರಿಸರ್ವೇಷನ್ ಇರೋದಿಲ್ಲ ಅದರಲ್ಲಿ. ನೆಕ್ಸ್ಟ್ ಅಪ್ಲಿಕೇಶನಲ್ಲೆಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಅದಾದ ನಂತರ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ.
ಸಬ್ಮಿಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅದಕ್ಕೆಲ್ಲ ಉಪಯೋಗ ಆಗುತ್ತೆ. ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಆ ಥರನೂ ಬರಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 11 ನವೆಂಬರ್ 2025ಕ್ಕೆ ಓಪನ್ ಆಗಿದೆ ಅರ್ಜಿ. ಕೊನೆಯ ದಿನಾಂಕ 1 ಡಿಸೆಂಬರ್ ತನಕ ಕಾಲಾವಕಾಶ ಇದೆ. ಅಷ್ಟರ ಒಳಗಡೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಕೊನೆಯ ದಿನಾಂಕ ಅರ್ಜಿ ಶುಲ್ಕ ಪೇ ಮಾಡೋದಕ್ಕೆ ಕೂಡ 1 ಡಿಸೆಂಬರೇ ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗಡೆ ಅರ್ಜಿ ಶುಲ್ಕ ಪೇ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಲಿಂಕ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ, ಅದನ್ನ ನೋಡ್ಕೊಳ್ಳಿ, ಗಮನ ಕೊಟ್ಟು ನೀವು ಅರ್ಜಿಯನ್ನ ಹಾಕೊಳಕ್ ಈಸಿ ಆಗುತ್ತೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಎರಡನೇ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದ್ರೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ ಅದರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ನ ಕೂಡ ಈ ನೋಟಿಫಿಕೇಶನ್ ನಲ್ಲಿ ತಿಳ್ಕೋಬಹುದು. ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ, ಕೊನೆಯ ದಿನಾಂಕ, ಇದೆಲ್ಲದೂ ತಿಳ್ಕೋಬಹುದು. ಅಸಿಸ್ಟೆಂಟ್ ಮ್ಯಾನೇಜರ್ ಎಷ್ಟು ಹುದ್ದೆ ಖಾಲಿ ಇದೆ, ಲೊಕೇಶನ್ನು ಅದೆಲ್ಲದೂ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಸಂಪೂರ್ಣವಾಗಿ ಒಂದ್ಸಲಿ ಓದ್ಕೊಳ್ಳಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಡ್ಯೂರೇಷನ್ನು, ಡೆಬ್ಯೂಟಿ ಅಲವೆನ್ಸಸ್, ಪೇಮೆಂಟ್ ಅಂದರೆ ಅಲವೆನ್ಸಸ್ ಏನೇನು ಅಲವೆನ್ಸಸ್ ಕೊಡ್ತಾರೆ ನಿಮಗೆ, ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ 750 ರೂಪಾಯಿ ಹೇಳಿದ್ನಲ್ಲ ಅದು ಇರುತ್ತೆ. ಮತ್ತು ಎಷ್ಟು ಲೀವ್ಸ್ಗಳು ಕೊಡ್ತಾರೆ ನೀವು ಜಾಯಿನ್ ಆದರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಟ್ರಾವೆಲ್ ಆ್ಯಂಡ್ ಜಾಯ್ನಿಂಗು ಅದೆಲ್ಲ ಕೊಟ್ಟಿರ್ತಾರೆ. ಸಂಪೂರ್ಣವಾಗಿ ಒಂದ್ಸಲ ಓದ್ಕೊಳ್ಳಿ, ಅದಾದ ನಂತರನೇ ಅರ್ಜಿಯನ್ನ ಹಾಕೊಳ್ಳಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದಕ್ಕೆ ಗೈಡ್ಲೈನ್ಸ್ ನೋಟಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ. ಯಾವ್ಯಾವ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗತ್ತೆ ನೀವು ಅಂತ ಹೇಳಿ ಅದನ್ನು ಕೂಡ ಕೊಟ್ಟಿದ್ದೀವಿ ನಿಮಗೆ. ಗೈಡ್ಲೈನ್ಸ್ ನೋಟಿಫಿಕೇಶನ್ ಅಂದ್ರೆ ಪಕ್ಕದಲ್ಲೇ ಕ್ಲಿಕ್ ಹೇರಿದಿಲ್ಲ ಅದನ್ನು ಕ್ಲಿಕ್ ಮಾಡಿ ಏನೇನು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರುತ್ತೆ, ಪೇಮೆಂಟ್ ಫೀಸ್ನ ಹೇಗೆ ಪೇ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಮುಂಚೆನೇ ಹೇಳಿದಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, 4.5 ಇಂಟು 3.5 ಸೆಂಟಿಮೀಟರ್ನಲ್ಲೇ ಇರಬೇಕು ಅದು. ಮತ್ತು ನಿಮ್ಮ ಸಿಗ್ನೇಚರ್ ಬ್ಲ್ಯಾಕ್ ಇಂಕಲ್ಲಿ ಮಾಡಿರುವಂತಹ ಒಂದು ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ ಮಾಡಿ ಅದರ ಫೋಟೋ ತಗೊಳ್ಳಿ ಅಥವಾ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅಥವಾ ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್ ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಅಥವಾ ಬ್ಲೂ ಇಂಕ್ನಲ್ಲಿ ನಿಮ್ಮ ಥಂಬ್ ಇಂಪ್ರೆಷನ್ ಅಂದರೆ ಹೆಬ್ಬೆಟ್ಟಿನ ಗುರುತನ್ನು ಅದರಲ್ಲಿ ಅಚ್ಚು ಮಾಡಿ ಅದನ್ನು ಕೂಡ ಫೋಟೋ ತೆಗೆದುಕೊಳ್ಳಿ ಅಥವಾ ನೀವು ಸ್ಕ್ಯಾನ್ ಮಾಡಬಹುದು. ಮತ್ತು ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇದನ್ನೆಲ್ಲ ನೀವು ಓದ್ಕೊಳ್ಳಿ. ಸಂಪೂರ್ಣವಾಗಿ ಇಲ್ಲಿ ಡಿಕ್ಲರೇಷನ್ ಎಲ್ಲ ಕೊಟ್ಟಿದ್ದಾರೆ, ಇದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ ಗೈಡ್ಲೈನ್ಸ್ನ, ಆಮೇಲೆ ಅರ್ಜಿಯನ್ನು ಹಾಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದ್ರೆ ಅದರ ಲಿಂಕ್ ತೋರಿಸ್ತಾ ಇದ್ದೀನಿ. ಅಪ್ಲೈ ಆನ್ಲೈನ್ ಪಕ್ಕ ಕ್ಲಿಕ್ ಹಿಯರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಲ್ಲಿಂದ ನೀವು ಅರ್ಜಿ ಹಾಕೋಬಹುದು. ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ippbonline.com, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್. ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ನಿಮಗೆ ವಯೋಮಿತಿಯ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ 20 ರಿಂದ 35 ವರ್ಷದವರು ಅರ್ಜಿ ಹಾಕೋಬಹುದು. ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ 22 ರಿಂದ 32 ವರ್ಷದವರು ಅರ್ಜಿ ಹಾಕೋಬಹುದು. ಎಜುಕೇಷನ್ ಕ್ವಾಲಿಫಿಕೇಶನ್ ವಿವರ ನೋಡೋದಾದ್ರೆ ಗ್ರಾಜ್ಯುಯೇಟ್ ಆಗಿರಬೇಕು, ಅಂದರೆ ಡಿಗ್ರಿಯನ್ನ ಪಾಸ್ ಮಾಡಿದವರು ಅರ್ಜಿಯನ್ನ ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.